ಸಮಸ್ಯೆಗಳು ಯಾರಿಗಿಲ್ಲ? ಎಲ್ಲರಿಗಿವೆ. ಸಮಸ್ಯೆಗಳಿಲ್ಲದ ಮನೆಯಲ್ಲಿದೆ, ಎಲ್ಲರ ಮನೆಯಲ್ಲಿವೆ. ಆದರೆ ಸಮಸ್ಯೆಯ ಮೂಲ ಕಂಡುಕೊಳ್ಳುವ ಜ್ಞಾನ ಬೇಕಿದೆ. ಸಮಸ್ಯೆಯ ಸ್ವರೂಪ ಅರಿಯುವ ಜಾಣ್ಮೆ ಬೇಕಿದೆ. ಪರಿಹಾರಗಳನ್ನು ಪಟ್ಟಿ ಮಾಡಬೇಕಿದೆ. ಸಮಸ್ಯೆಯಲ್ಲಿ ನನ್ನ ಪಾತ್ರ ಎಷ್ಟಿದೆ ಎಂದು ಅರಿತರೆ ಬದಲಾವಣೆ ನಮ್ಮಿಂದ ಶುರುವಾದೀತು. ಬದುಕಿನ ಯಶಸ್ಸೆಂದರೆ ಪರಿಪೂರ್ಣರೊಂದಿಗೆ ಜೀವಿಸುವುದಲ್ಲ, ನಮ್ಮ ಹಾಗೂ ಇತರರ ಅಪೂರ್ಣತೆಗಳ ಜೊತೆಗೂ ಆನಂದವಾಗಿರುವುದು ಯಶಸ್ಸು. ಮೇಲ್ನೋಟಕ್ಕೆ ಎಲ್ಲರ ಮನೆ ದೋಸೆ ತೂತೆ ಎನಿಸಿದರೂ ತೂತುಗಳನ್ನು ವೀಕ್ಷಿಸುತ್ತಾ ಆಯಸ್ಸು ಕಳೆಯುವುದಕ್ಕಿಂತ ಬದುಕನ್ನು ಆಪ್ತಗೊಳಿಸುವುದರಲ್ಲಿ ಸಾರ್ಥಕತೆ ಇದೆ. ಮಾತಿನಲ್ಲಿ ಮುಗಿಸಬಹುದಾದದ್ದನ್ನು ತೂತಾಗುವವರೆಗೂ ಬಿಟ್ಟಲ್ಲಿ ಸಮಸ್ಯೆ ಬೆಟ್ಟದಾಕಾರ ಆಗ್ತದೆ. ಬಣ್ಣ ಬದಲಾಗ್ತದೆ, ರುಚಿ ಕೆಡ್ತದೆ, ದೋಸೆ ಕರಟ್ತದೆ. ಸಣ್ಣತನಗಳು ವಯಸ್ಸಿನೊಂದಿಗೆ ದೂರವಾಗಬೇಕಲ್ವೇ? ಪ್ರೀತಿಸಿದಷ್ಟೂ ಸಂತಸ, ಕೋಪಿಸಿದಷ್ಟೂ ಕಾಯಿಲೆ. ನಗುತ್ತಿರಿ, ನಗು ಸಾಂಕ್ರಾಮಿಕ. ಪ್ರೀತಿಸಲು, ಗೌರವಿಸಲು ಪ್ರೇರಣೆ ಹುಡುಕುವುದರಲ್ಲಿ ಆಯಸ್ಸು ಕಳೆದು ಹೋಗದಿರಲಿ. ಅಕಾರಣ ಪ್ರೀತಿಸಿ, ಗೌರವಿಸಿ. ಹಾಗೆ ಆದಲ್ಲಿ ಎಲ್ಲರ ಮನೆ ದೋಸೆ ರುಚಿ ಅಲ್ವೇ?